ಇದೆಲ್ಲ ಐಡಿಯಲಿಸಮ್ನ ಮಾತುಗಳಾಯಿತು ಶತಾವಧಾನಿಗಳು ಎಷ್ಟೊತ್ತು ನೀವು ಹೇಳಿದ್ದು. ಬಟ್ ನಿಜವಾದ ಜಗತ್ತಿನಲ್ಲಿ ಏನಿದೆ ನಿಮ್ಮ ಅಂದರೆ ನಾವು ಪ್ರಕೃತಿಯನ್ನು ಯಾವ್ಯಾವ ರೀತಿಯಲ್ಲಿ ಆರಾಧಿಸ್ತೀವಿ ಅನ್ನೋದನ್ನು ಹೇಳಿದ್ವಿ. ಆದರೆ ನಿಜವಾಗ್ಲೂ ಪ್ರಕೃತಿಯನ್ನು ಹೆಂಗೆ ನಡೆಸ್ಕೊಳ್ತೀವಿ? ಈಗ ನದಿ ನಮಗೆ ಪವಿತ್ರ ಪೂಜನೀಯ, ಬಟ್ ಆ ನದಿನ ಯಾವ ಕಥೆ ಮಾಡಿಟ್ಟಿರ್ತೀವಿ ಅಲ್ಲ ಈಚೆಗಾಗಿದ್ದು. ಅದು ಯಾಕೆ ಅಂದರೆ ಆ ಸನಾತನ ಧರ್ಮದ ಮೌಲ್ಯಗಳಿಂದ ನಾವು ಸೋಕಾಲ್ಡ್ ಸೆಕ್ಯುಲರ್ ಅಂತ ಆದಮೇಲೆ ಆಗಿದ್ದು. ನೋಡಿ, ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಕೊಟ್ಟಿರುವ ನಿಯಮಗಳು ಏನು ಅಂತ ನೋಡಿದ್ರೆ ಗೊತ್ತಾಗುತ್ತದೆ. ಒಂದು ಕೆರೆಯಲ್ಲಿ ಮುಳುಗುವಾಗ 3 ಹಿಡಿ ಕೆಳಗಿರುವ ಹೂಳನ್ನು ಎತ್ತಿ ತಡದ ಆಚೆಗೆ ಹಾಕಿಬಿಟ್ಟು ಆಮೇಲೆ ಸ್ನಾನ ಮುಗಿಸ್ಬೇಕು ಅಂತ. ಡೀಸಿಲ್ಟಿಂಗ್ ಆಟೋಮೆಟಿಕ್ಕಾಗಿ ಆಗಬೇಕು ಅಂತ ನಮ್ಮ ಶಾಸನಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ. ಎಷ್ಟು ಕೆರೆಗಳಿಗೆ ಆ ಕೆಸರನ್ನು ತೆಗೆಯಬೇಕು, ಅಲ್ಲಿರ್ತಕ್ಕಂಥ ಡೀಸಿಲ್ಟ್ ಆಗಬೇಕು ಅಂತ ಅನ್ನೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಒಂದೊಂದು ಶಾಸನದಲ್ಲೂ ಬರುತ್ತೆ, ಎತ್ತುಗಳು, ಕೋಣಗಳು, ಗಾಡಿಗಳು ಮತ್ತು ಬುಟ್ಟಿಗಳು, ಅವಕ್ಕೆ ಕೂಲಿ. ಆಮೇಲೆ ಇದಕ್ಕೆ ಬೇಕಾಗಿರೋ ದುಡ್ಡು ಹೇಗೆ ಅಂದರೆ ಯಾರ ಮನೆಯಲ್ಲಿ ಮದುವೆ ಇತ್ಯಾದಿ ಶುಭ ಸಮಾರಂಭಗಳಾದರೆ ಸಭಾ ತಾಂಬೂಲ ಅಂತ ಕೊಟ್ಟು ಮಾಡಬೇಕು ಅಂತ ಇತ್ತು. ಈ ರೀತಿಯಾಗಿ ನಡೀತಾ ಇದ್ದದ್ದು. ನದಿಯಲ್ಲಿ ಕೂಡ ಅದೇ ಬರ್ತದೆ. ವೇದದಲ್ಲಿಯೇ ಮಾತು ಬರುತ್ತೆ, ನಾಪ್ಸು ಮೂತ್ರಪುರ್ ಯಶಂಕುರ್ಯಾನ್ನ ವಾನಿಷ್ಠಿ ವೇತ್, ನೀರಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು, ಉಗಳಬಾರದು ಅಂತೆಲ್ಲ ಎಲ್ಲಿವರೆಗೂ ನಮ್ಮಲ್ಲಿ ಇತ್ತು ಅಂತಂದರೆ ಮೈ ಮೇಲೆ ಬೆತ್ತಲಿಯಾಗಿ ಮೈ ಮೇಲೆ ನೀರು ಹಾಕೋಬಾರ್ದು ಅಂತಿತ್ತು. ಗಂಗೆಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅಂತ ಬಟ್ಟೆ ಉಟ್ಕೊಂಡು ಸ್ನಾನ ಮಾಡಬೇಕು ಅಂತ. ಈ ಮಟ್ಟಕ್ಕೆ ಅಬ್ಯೂಸ್ ಅನ್ನೋದನ್ನು ಮಾಡಬಾರ್ದು ಅಂತ. ಒಂದು ಮರವನ್ನು ಕತ್ತರಿಸಬೇಕು ಅಂತಂದರೆ ನೋಡಬೇಕು ಅದು ಯಾವ್ಯಾವ ಕಾರಣಕ್ಕೆ ಕತ್ತರಿಸಬೇಕು ಅಂತ. ಆಗಮಗಳಲ್ಲಿ ನಾವು ಒಂದು ದೇವಸ್ಥಾನದ ಧ್ವಜಸ್ತಂಭಕ್ಕೆ ಮರ ಕತ್ತರಿಸಬೇಕು ಅಂತಂದರೆ ಆ ಮರದ ಜಾತಿಯ ಬೇರೆ ಮರಗಳನ್ನು 7 ಮರಗಳನ್ನು ನೆಡಬೇಕು. ಮತ್ತು ಆ ಮರದಲ್ಲಿ ಯಾವ ಪಕ್ಷಿಗಳು ಗೂಡು ಕಟ್ಟಿರಬಾರ್ದು, ಅದರ ಹತ್ತಿರದಲ್ಲಿ ಯಾವುದೇ ಹುತ್ತ ಇತ್ಯಾದಿಗಳು ಇರಬಾರ್ದು. ಈ ಥರ ಎಷ್ಟೊಂದೆಲ್ಲ ಕಂಡೀಷನ್ಸ್ ಹಾಕಿದ್ದಾರೆ ಅಂದರೆ ಪ್ರಕೃತಿಯನ್ನು ಅವರಿಗೆ ಎಷ್ಟು ಅನಿವಾರ್ಯತೆ ಇದ್ದಾಗಲೂ ಪ್ರಕೃತಿ ಮೇಲೆ ಬದುಕೋದು ಇದನ್ನು ಗಮನಿಸ್ಕೊಂಡು ಮಾಡಿದ್ದಾರೆ. ವೇದದಲ್ಲೇ ಕಾಣಿಸುತ್ತೆ, ಔಷಧೇನ ಸ್ತ್ರಾಯಸ್ವ ಅಂತ ಹೇಳುವಾಗ ನೀನು ನಮ್ಮನ್ನು ಕಾಪಾಡಬೇಕು ಅಂತ ಒಂದು ಔಷಧವನ್ನು ಕಿತ್ಕೊಳ್ಳುವಾಗ ಅದಕ್ಕೆ ಬೇರೆ ಸಸ್ಯಗಳನ್ನು ನೆಟ್ಟು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ. ಎಲ್ಲಿವರೆಗೂ ಇದೆ ಅಂದರೆ ಪುರಾಣಾದಿಗಳಲ್ಲಿ ಬರುತ್ತೆ, ಒಂದು ಕೆರೆಯಲ್ಲಿ ನೀರನ್ನು ಒಂದು ಋತುವಿನವರೆಗೂ ಕಾಪಾಡೋ ತರಹ ಕೆರೆ ಕಟ್ಟಿದರೆ ಅವನಿಗೆ ಇಂಥ ಪುಣ್ಯ ಬರ್ತದೆ, ಈ ಯಜ್ಞ ಮಾಡಿದ ಪುಣ್ಯ ಬರ್ತದೆ. 2 ಋತುಗಳಿಗೆ ಇಷ್ಟು, 6 ಋತುಗಳು ವರ್ಷ ಇಡೀ ನೀರು ತುಂಬಿರೋ ಥರ ಆದರೆ ಅವನು ಅಶ್ವಮೇಧಾದಿಗಳನ್ನೆಲ್ಲ ಮಾಡಿದ ಪುಣ್ಯ ಬರ್ತದೆ ಅಂತ ಇದೆ. ಹಾಗೆ ಮಾವಿನ ಮರ, ಬೇವಿನ ಮರ ಇತ್ಯಾದಿ, ಅಶ್ವತ್ಥಮೇಕಂ ಪಿಚುಮಂದಮೇಕಂ ನೆಗ್ರೋಧಮೇಕಂ ದಶತಿಂತ್ರಿಣೀಮಿಕಂ ಪಂಚಾಮ್ರರೋಪಿ ನಿರಯಂನ ಪಶ್ಯೇತ್ ಅಂತೆಲ್ಲ ಭವಿಷ್ಯ ಪುರಾಣದಲ್ಲಿ ಬರ್ತದೆ. ಒಂದು ಅಶ್ವತ್ಥ, ಒಂದು ಬೇವಿನ ಮರ, ಪಿಚುಮಂದಮೇಕಂ, ನೆಗ್ರೋಧಮೇಕಂ ಒಂದು ವಟವೃಕ್ಷ, 10 ಹುಣಸೆ ಮರ, ಇವುಗಳನ್ನೆಲ್ಲ ನಟ್ಟಂಥವನಿಗೆ ನರಕದ ಭಯವೇ ಇಲ್ಲ ಅಂತನ್ನುವಂಥದ್ದು. ಹೀಗೆ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಇದು ಎಲ್ಲಿವರೆಗೂ ಬಂದಿದೆ ಈ ಧರ್ಮದೃಷ್ಟಿ ಅಂತಂದರೆ ನಮ್ಮ ಸಾಮಾನ್ಯರಿಗೆ ಇವತ್ತಿಗೂ ಗ್ರಾಮೀಣರಿಗೆ ಅರಣ್ಯಕರಿಗೆ ಇದೆ. ಸಂತಾಲರಲ್ಲಿ ಮಾನೋಕಲ್ಚರ್ ಕೂಡುದು ಅಂತ ಹೇಳ್ಬಿಟ್ಟು ಬಂಗಾಳದ ಆದಿವಾಸಿಗಳು ಸಂತಾಲರಲ್ಲಿ ಬೇರೆ ಬೇರೆ ಜಾತಿಯ ಮರಗಳನ್ನು ಒಟ್ಟಿಗಿಡ್ತಾರೆ. ಯಾಕೆಂದರೆ ಪರಸ್ಪರ ಮಾತಾಡ್ಕೊಳ್ಳೋದಕ್ಕೆ ಸ್ನೇಹಿತರಿರಬೇಕು ಅಂತ. ಒಂದೇ ಮರದ ಗುಂಪುಗಳಾಗ್ಬಿಟ್ರೆ ಅದು ಕುಟುಂಬದವರಾಗ್ಬಿಡ್ತಾರಂತೆ. ಸ್ನೇಹಿತರಾಗಬೇಕು ಅಂದರೆ ಬೇರೆ ಜಾತಿ ಮರಗಳಿರಬೇಕು ಅಂತ ಈ ಮಾನೋಕಲ್ಚರ್ ಅಲ್ಲದೇ ಇರೋ ತೀರ್ಮಾನ ಮಾಡಬೇಕು ಅಂತ ಅನ್ನೋದು ಉಂಟು. ಹೀಗೆ ಇದು ಮಾಡ್ಕೊಂಡು ಬಂದರು. ಏನಾಯಿತು, ಇಂಡಸ್ಟ್ರಿಯಲೈಸೇಷನ್ ಆದ ತಕ್ಷಣ ಅಷ್ಟನ್ನು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದು, ಒಂದು ಕಡೆ ಪ್ರೋಸೆಸ್ ಮಾಡಿ ಮತ್ತೊಂದು ಕಡೆಗೆ ತರೋದು, ಹೀಗೆ ಮಾಡಿದಾಗ ಪ್ರಕೃತಿಯ ಮೇಲೆ ನ್ಯಾಚುರಲ್ ಆಗಿ ಹಾನಿ ಆಯಿತು. ನೋಡಿ, ಮನುಸ್ಮೃತಿಯನ್ನು ತುಂಬ ಜನ ಬೈತಾರಲ್ಲ, ಮನುಸ್ಮೃತಿನಲ್ಲಿ ಉಪಪಾತಕಗಳು ಅಂತ ಲಿಸ್ಟ್ ಮಾಡುವಾಗ ಯಾವ್ಯಾವುದನ್ನು ಉಪಪಾತಗಳು ಅಂತ ಹೇಳ್ತಾರೆ ಅಂತಂದರೆ ಹಿಂಸೌಷಧೀನಾಂ ಸ್ತ್ರಾಜೀವ ಮಹಾಯಂತ್ರ ಪ್ರವರ್ತನಂ ಸರ್ವಾಕರೇಶ್ವ ಅಧಿಕಾರ, ಎಲ್ಲ ಅಂಡರ್ಗ್ರೌಂಡ್ ರಿಸರ್ವ್ಸು, ಮೈನಿಂಗು ಅಥವಾ ನಾವು ನೀರನ್ನು ಬೋರ್ವೆಲ್ ಹಾಕಿ ಮಾಡ್ತಕ್ಕಂಥದ್ದು, ಅದನ್ನು ಸರ್ವಾಕರೇಶ್ವ ಅಧಿಕಾರ. ಮಹಾಯಂತ್ರ ಪ್ರವರ್ತನ, ದೊಡ್ಡ ದೊಡ್ಡ ಡ್ಯಾಮ್ಸ್ ಕಟ್ಟಿ ನೀರನ್ನು ತಡೀತಕ್ಕಂಥದ್ದು, ಮತ್ತು ಮರಗಿಡಗಳನ್ನು ಕತ್ತರಿಸ್ತಕ್ಕಂಥ ಡಿಫಾರೆಸ್ಟೇಷನ್ ಮಾಡ್ತಕ್ಕಂಥದ್ದು, ಇವೆಲ್ಲ ಪಾತಕಗಳು ಅಂತಂದಿದ್ದಾರೆ. ಮತ್ತು ಹೆಂಗಸರನ್ನು ಬಲವಂತವಾಗಿ ದುಡಿಮೆ ಹಚ್ಚಿ ಅಲ್ಲಿಂದ ಬದುಕೋದು, ಇವೆಲ್ಲ ಪಾತಕ ಅಂತ ಹೇಳಿರೋದು ಉಂಟು. ಇದನ್ನು ಇಷ್ಟು ಮಟ್ಟಿಗೆ ಗಮನಿಸಿದ್ರು ಅಂತಂದರೆ ಕಾನೂನಿನಲ್ಲಿ, ಕಟ್ಟಲಿನಲ್ಲಿ, ಧರ್ಮಶಾಸ್ತ್ರದಲ್ಲಿ ಇದ್ದರೆ ಒಂದು ಮಟ್ಟಕ್ಕಾದ್ರೂ ಆಚರಣೆಗೆ ಬರ್ತದೆ. ಇವತ್ತು ನಾವೇನು ಹೇಳ್ತೀವಿ, ನಮ್ಮ ಸಂವಿಧಾನದಲ್ಲಿ, ನಮ್ಮ ಶಾಸನಗಳಲ್ಲಿ, ನಮ್ಮ ಸರ್ಕಾರದ ನಿಯಮಗಳಲ್ಲಿ, ಕೋರ್ಟು ಕಚೇರಿಗಳ ವ್ಯವಹಾರದಲ್ಲಿ ದೊಡ್ಡ ಆದರ್ಶಗಳಿವೆ. ಅದನ್ನು ನಾವು ಗಮನಿಸಬೇಕು. ಥಿಯರಿ ಆ್ಯಂಡ್ ಪ್ರಾಕ್ಟೀಸಲ್ಲಿ ಯಾವತ್ತೂ ಲ್ಯಾಗ್ ಇರುತ್ತೆ, ಅದನ್ನು ನಾವು ನಿರಾಕರಿಸೋಲ್ಲ. ಆದರೆ ಥಿಯರಿಯಲ್ಲೇ ಇವುಗಳು ಗಮನಕ್ಕೆ ಬರದೇ ಇದ್ದರೆ ಹೇಗೆ? ನಮ್ಮಲ್ಲಿ ಈ ಪರಿಸರ ಇತ್ಯಾದಿಗಳ ಬಗ್ಗೆ ಯಾವ ದೇಶಗಳಲ್ಲಿ
ಯಾವಾಗ ಯಾವ ಮಟ್ಟಕ್ಕೆ ಗಮನ ಬಂತು ಅಂತ ನಾವು ನೋಡಬೇಕು. ಇದೆಲ್ಲ ತೀರಾ 19ನೇ ಶತಮಾನದ ಕೊನೆ 20ನೇ ಶತಮಾನದ ಆರಂಭದಿಂದ ಇವುಗಳ ಎಚ್ಚರ ಬಂದಿರೋದು. ನಮ್ಮಲ್ಲಿದು ಸಾವಿರಾರು ವರ್ಷಗಳಿಂದ ಇರುವಂಥದ್ದು ಅಂತ ನೋಡಿದಾಗ ಅನ್ವಯ ಎಷ್ಟೋ ಮಟ್ಟಿಗೆ ಆಗಿದೆ ಅಂತ ಗೊತ್ತಾಗುತ್ತದೆ. ಅದು ಅನ್ವಯ ಆಗಿರೋದಕ್ಕೆ ನಮಗೆ ಶಾಸನಗಳಲ್ಲಿ ಸಾಹಿತ್ಯದಲ್ಲಿ ಕಾಣಿಸುತ್ತೆ. ಹಾಗಿಲ್ಲದೆ ಇದ್ದರೆ ಮರಗಳಿಗೆ ಪೂಜೆ ಮಾಡೋದು, ನದಿಗಳಿಗೆ ಪೂಜೆ ಮಾಡೋದು, ನದಿ ಪ್ರವಾಹ ಬಂದಾಗ ಅದನ್ನು ಆರಾಧನೆ ಮಾಡ್ತಕ್ಕಂಥದ್ದು ಇವೆಲ್ಲ ಇರ್ತಾ ಇರಲಿಲ್ಲ. ಪವಿತ್ರ ಅಂತಂದರೆ ಯಾರೂ ಅದರ ಮೇಲೆ ಕೈ ಮಾಡೋಲ್ಲ. ಹಾಗಿಲ್ಲದೆ ಇದ್ದರೆ ನಾಗಬನಗಳು ಯಾಕೆ ಉಳ್ಕೋತಾ ಇದ್ವು ಅಂತ ಗೊತ್ತಾಗುತ್ತೆ. ಮತ್ತು ನಮ್ಮ ನದಿಗಳಲ್ಲಿ, ಕೆರೆಗಳಲ್ಲಿ ಇದು ತುಂಬ ಪವಿತ್ರ, ಇಲ್ಲಿ ಗಂಗೋದ್ಭವ ಆಗುತ್ತದೆ ಇಂಥ ನಕ್ಷತ್ರದಲ್ಲಿ, ಇಂಥ ರಾಶಿಯಲ್ಲಿ, ಇಂಥ ಸಂಕ್ರಮಣದಲ್ಲಿ ಅಂತ ಅನ್ನೋದ್ರಿಂದ ಅದನ್ನು ಉಳಿಸ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡ್ತಾರೆ. ಈ ನಂಬಿಕೆಗಳೆಲ್ಲ ಹಾಗೆ ಬಂದಿವೆ ಅಂತ ನಂಗೆ ಅನಿಸುತ್ತೆ. ಹಾಗಾಗಿ ಈ ನಂಬಿಕೆಗಳಿಂದ, ಈ ಕಟ್ಟಲೆಗಳಿಂದ ಪ್ರಯೋಜನದ ಪ್ರಮಾಣ ಹೆಚ್ಚು, ತೊಂದರೆಗಳ ಪ್ರಮಾಣಕ್ಕಿಂತ ಪ್ರಯೋಜನದ ಪ್ರಮಾಣ ಹೆಚ್ಚು ಅಂತ ನೋಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.